ಇಲ್ಲ. ಒಕ್ಕಟ್ಟಿದ್ದಾಗ 105 ಆಗ್ಬೇಕಾದ್ರೆ ತೇಗಿ ಹೋಯ್ತು. ನೋಡಿದ್ವಿ ನಾವು. ಇವಾಗ KGP ಸಂದರ್ಭದಲ್ಲಿ ಗೊತ್ತಾಯ್ತು ಅವ್ರು ಎಷ್ಟು ಮಟ್ಟದ ಅಂತೇಳಿ. BJPದ ಮಟ್ಟ ಎಷ್ಟದ ಗೊತ್ತಾಗ್ಯದ. ಇನ್ನು ಈಗೇನು ಜಗಳ ಹತ್ತದಲ್ಲ ಇದು, ಇನ್ನು ಅವ್ರು ತಿಳ್ಕೊಬೇಕಷ್ಟೆ. ಯಾರು ಹೇಳಿರಲ್ಲ, ಒಂದು ಅವ್ರು ತಿಳ್ಕೊಂಡು ತಾವು ಹಿಂಸರಿಬೇಕು, ಇಲ್ಲ ಹೈಕಮಾಂಡಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು. ಅದೊಂದು ಪರಿಹಾರ. ಇವ್ರು ಇಟ್ಕೊಳ್ಳೋದು ಅಥವಾ ಅವ್ರು ಇಟ್ಕೊಳ್ಳೋದು, ಅಥವಾ ಇವರಲ್ಲೇ ಯಾರಾದರೂ ಇಲ್ಲ, ಇವ್ರು ಗೆಲ್ತಾರ, ಇವ್ರಲ್ಲಿ ಶಕ್ತಿ ಅದ, ಹಣಬಲ ಅದ, ತೋಳ್ಬಲ ಅದ, ಎಲ್ಲ ಬಲ ಅದ. ಈ ಒಂದು 8 ಜನರಲ್ಲೇ ಇವ್ರು ಇಡೀ ಕರ್ನಾಟಕದಲ್ಲಿ BJP ಗೆಲ್ಲಿಸ್ತಾರೆ ಅನ್ನುವಂಥ ಮನವರಿಕೆ ಏನಾದರೂ BJPಗಾಗಿದ್ರೆ ಇವ್ರು ಇಟ್ಕೊಂಡು ವಿಜೇಂದ್ರ ಅವರು ಗೆಟ್ ಪಾಸ್ ಕೊಡೋದು ಭಾಳ ಉತ್ತಮ. ಯಾಕಂದ್ರೆ ಇನ್ನು ಹೊಂದಾಣಿಕೆ ಸಾಧ್ಯ ಇಲ್ಲ. ಯಾಕೆ ಇನ್ನು ಮುಂದೆ ಬರುತ್ತಿರೋದೇನಪ್ಪ ಅಂದ್ರೆ ಪೂರ್ತಿ ಬಡದಾಡ್ತರು ಕಚ್ಚಾಡ್ತರು ಅನ್ನೋ ಮಟ್ಟಿಗೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ನಮ್ಮ ಕುಮಾರ್ ಬಂಗಾರಪ್ಪನವರ ಮಾತು ಕೇಳಿದಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ನಾವು ಅವ್ರ ಕೆಳಗಡೆ ಸೇರ್ತಿರ್ತೀವಿ, ಸತ್ಸಿದ್ಧ ಬಿಡೋದಿಲ್ಲ ಅನ್ನೋಷ್ಟು ಮಟ್ಟಿಗೆ ಬಂದಿದ್ದಾರೆ. ಯಾಕಪ್ಪ ಅಂತಂದ್ರೆ BJP ಪತ್ರಿಕಾಗೋಷ್ಠಿಯಲ್ಲಿ ವಿಜೇಂದ್ರ ಅವರು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತನಾಡೋ ಔಚಿತ್ಯ ಏನಿದೆ? ನಮ್ಮ ಬಗ್ಗೆ ಮಾತಾಡಬೇಕು, ಬಿಟ್ಟು ಅವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ನಂತರ ನಿಮ್ಮನ್ನೇ ಬದಲಾವಣೆ ಮಾಡಬೇಕೆಂದು ನಾವು ಹೊರಟಿದ್ದೇವೆ, ನಾವು ನಿಮ್ಮನ್ನ ಬದಲಾವಣೆ ಹೊಂಟೀವಿ, ನೀವು ಬೇರೊಂದು ಅಧ್ಯಕ್ಷರು ನೀವು ಮಾತಾಡೋದು ಏನು ಹಾಕ ಅಂತ ಕೇಳ್ತಾ ಇದ್ರು ಕುಮಾರ್ ಬಂಗಾರಪ್ಪನವರು. ಆಂದೋಲನ ಮಾಡ್ತೀವಿ ಹಾಗೆ ಹೀಗೆ ಹೇಳಿದ್ರಿ, ಎಲ್ಲಿ ಮಾಡಿದ್ರಿ, ಯಾವ ಆಂದೋಲನ ಮಾಡಿದ್ರಿ? ರಾಜ್ಯ ಸರ್ಕಾರದ ವಿರುದ್ಧ ಆಂದೋಲನ ಹೋರಾಟ ನಡೆಸಲು ಹಲವು ಅವಕಾಶಗಳಿದ್ದವು, ಅವುಗಳನ್ನು ಕೈಚೆಲ್ಲಿ ಯಾವ ಆಂದೋಲನ ಮಾಡುತ್ತೀರಿ? ನೀವು ಯಾವ ಆಂದೋಲನ ಮಾಡೋರು ಎಲ್ಲಿದ್ರಿ ನೀವು ಅಂತ ಕುಮಾರ್ ಬಂಗಾರಪ್ಪನವ್ರು ಕೇಳ್ತಾ ಇದ್ದಾರೆ. ನೀವೇನು ಇಲ್ಲ, ನಿಷ್ಕ್ರಿಯ ಆಗಿದ್ದೀರಿ. ಹಾಗೆ ನಿಷ್ಕ್ರಿಯ ಯಾಕಾದ್ರಿ ಅನ್ನೋಕೆ ಅವರ ಉತ್ತರ ಕೊಡ್ಬೇಕು. ಯಾಕಂದ್ರೆ ನಿರಂತರ ಯತ್ನಾಳರು ಇವ್ರು ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ ಅನ್ನೋದು ಈಗ ಕಂಡು ಬಂದಂಥ ಮೇಲ್ಪದಿನ ಸತ್ಯದ. ಇದು ಸ್ವತಃ ಯತ್ನಾಳರು ಒಪ್ಕೋಬೇಕಾಗ್ತದೆ, ಅವ್ರ ಬೆಂಬಲಿಗರು ಒಪ್ಕೋಬೇಕಾಗ್ತದೆ. ಮುಡಾದ ಸಲುವಾಗಿ ಇನ್ನೊಂದು ಸಲುವಾಗಿ ಏನೋ ಪ್ರಯತ್ನ ನಡೆಸಿದ್ರು ಅವರು, ಇಲ್ಲಂತಲ್ಲ. ಮುಡಾದ ಒಳ್ಳೆ ಡೆವಲಪ್ಮೆಂಟ್ ಆಗ್ತದೆ.